ಆಗಲಿಕ್ಕೆ 10 ವರ್ಷ ಬೇಕು. ಈ ಜೂನ್ 20 ಮೇಲೆ ಕಡಿಮೆ ಆಗ್ತಾ ಹೋಗ್ತದೆ, ಬಂದಿದೆ ಹೋಗ್ತದೆ. ಹಾಗೆ ಈ ಕಾಯಿಲೆ ಅನ್ನತಕ್ಕಂಥದ್ದು ರೋಗ ಏನು ಬಂದಿದೆಯಲ್ಲ, ಇದು ಗಂಟ್ಲು ಬೇನೆ ಅಂತ ಹಿಂದೆ ಕರಿತಾಯಿದ್ರು ನಮ್ಮಲ್ಲಿ. ಯಾವಾಗ ಸ್ವಚ್ಛತೆ ಹೋಯಿತು ಮನುಷ್ಯನಲ್ಲಿ, ಆವಾಗ ಅದು ಕಫ ಬರುವಂಥ ಒಟ್ಟು ಮನುಷ್ಯನಲ್ಲಿ 3 ಕಾಯಿಲೆಗಳು. ಒಂದು ಕಫ, ಪಿತ್ತ, ವಾತ. ನಾನು ಒಂದು 2 ವರ್ಷದ ಹಿಂದೆ ಹೇಳಿದೆ, ಮದ್ದಿಲ್ಲದ ವ್ಯಾಧಿ ಬರುತ್ತೆ, ಜನ ರಸ್ತೆಯಲ್ಲಿ ಸಾಯ್ತಾರೆ, ಮೃದಂಗ ಹೆಣ ಆಗ್ತದೆ ಅಂತ ಹೇಳಿದೆ. ಆಮೇಲೆ ಓಸತಿ ಮದ್ದೆಲ್ಲ ಪ್ರಳಯವಾಗ್ತದೆ ಅಂತ ಹೇಳಿದ್ದು ನಾನು. ಮತ್ತಾಯ್ತಲ್ಲ ಹಿಮಾಲಯ ಇದರಲ್ಲಿ. ಹಾಗೆ ಈ ಕಾಯಿಲೆ ಅನ್ನತಕ್ಕಂಥದ್ದು ಯಾವುದೇ ಕಾಯಿಲೆ ಬರಲಿ, ಅದು ಮಾರಕ ಕಾಯಿಲೆ ಸಹಿತ ನಮ್ಮ ನಿಯಂತ್ರಣ ತಪ್ಪಿದಾಗ ಸಾವು ಆಗೋದೆ. ಮುಂದೆ ಇನ್ನೊಂದು ಅಲೆ ತಗೊಳ್ತದೆ. ಇನ್ನೊಂದು ಅಲೆ ಅಂದ್ರೇನು? ಕೋಟ್ಯಾಂತರ ಜನಗಳು ಭೂಮಿಯಲ್ಲಿ ಉಣಿದ್ದಾರೆ, ಸಾವಿರಾರು ಸಾವುಗಳಾಗಿದ್ದಾವೆ. ಎಲ್ಲ ಮೆಡಿಷನ್ ಹಾಕಿ ಸತ್ತದಾರ ಅವರು. ಎಲ್ಲವೂ ಭೂಮಿ ಸೇರ್ತಾ ಇದೆ. ಅದೆಲ್ಲ ವಿಷಾನೆಲ್ಲ ಅದು ಹೊರಗೆ ಬರ್ತದೆ. ಮುಂದೆ ಕೆಲವುಗಳಲ್ಲಿ ನೆಲಪಟ್ಟು ಅಂತ ಹಿಂದೆ ಹೇಳ್ತಿದ್ರು ನಮ್ಮಲ್ಲಿ. ರಾ ಹೊಡಿತು ಅನ್ನರು, ಹೋಗೋದಕ್ಕಲೆ ಬಿದ್ದ ಸತ್ತ ಅನ್ನರು. ಅಂತಹ ಕಾಯಿಲೆ ಮುಂದೆ ಬರುತ್ತೆ. ಹೋಗುತ್ತೆ ಸಾಯ್ತಾನೆ ಬಿದ್ದು ಮನುಷ್ಯ. ನೋಡಿ ಬೇಕಾರೆ, ರಾ ಹೊಡಿತು ಅನ್ನರು, ಹೋಗೋದಕ್ಕಲೆ ಬಿದ್ದ ಸತ್ತ ಅನ್ನರು. ಅಂತಹ ಕಾಯಿಲೆ ಮುಂದೆ ಬರುತ್ತೆ. ಕುಂಭದಲ್ಲಿ ಗುರು ಬರಲು ತುಂಬವೂ ಕೆರೆ ಕಟ್ಟೆ, ಶಂಭುವಿನ ಪದಸಾಕ್ಷಿ ಡಮ್ಮವೆನ್ನೆಲೆ ಬೇಡಿದನ ಅಂತ. ಅದು ಜ್ಯೋತಿಷದಲ್ಲಿ ಕುಂಭರಾಶಿಯಲ್ಲಿ ಗುರು ಬಂದರೆ ಆ ವರ್ಷವೆಲ್ಲ ಮಳೆ ಬೆಳೆ ಜಾಸ್ತಿ ಆಗ್ತದೆ, ಕೆರೆಗಳು ತುಂಬ್ತವೆ ಅಂತ. ಕುಂಭದಲ್ಲಿ ಗುರು ಬರಲು ತುಂಬವೂ ಕೆರೆ ಕಟ್ಟೆ, ಶಂಭುವಿನ ಪದಸಾಕ್ಷಿ ಡಂಬವಿನ ಸುಳ್ಳು ಅಂತ ಅನ್ಕೋಬೇಡಿ ಅಂತ ಹೇಳ್ತಾರೆ. ಹಾಗೆ ಕಾರ್ತೀಕದವರೆಗೂ ಮಳೆ ಇರ್ತಾರೆ. ಹಲವರು ಕೊರೋನಾ ಬೆನ್ನತ್ತೇ ಇರುತ್ತೆ. ಯಾಕೆ ಮಳೆ ಬಂದ ಕೂಡ ಶೀತ ಸ್ನೇಹಿತ ಅದು. ಹಾಗೆ ಮಳೆ ಚೆನ್ನಾಗಿದೆ, ಬೆಳೆ ಚೆನ್ನಾಗಿ, ಇನ್ನೂ ಅನೇಕ ನೀರು ವಿಪರೀತ ಪ್ರಳಯವಾದ ಮಳೆಗಳು ಆಗೋ ಲಕ್ಷಣಗಳಿದ್ದಾವೆ. ಪ್ರಕೃತಿ 4 ದಿಕ್ಕಿನಲ್ಲಿ ಸರಿ ದೋಷ ಇದೆ. ಭೂಮಿಯಿಂದ ಇದೆ, ಆಕಾಶದಿಂದ ಇದೆ, ಗಾಳಿಯಿಂದ ಇದೆ, ನೀರಿನಿಂದ ಇದೆ. ಆಮೇಲೆ ಭೂಮಿ ಅರ್ಥಕ್ವಿಕ್ ಆಗೋ ಲಕ್ಷಣ ಭಾಳ ಇದೆ. ಆಮೇಲೆ ಮಿಂಚಿನಿಂದಲೂ ಭಾಳ ಯೋಗ ದುರ್ಯೋಗಗಳಿದ್ದಾವೆ. ಹಾಗೆ ಪ್ರಕೃತಿಯಿಂದ ಭಾಳ ಯೋಗ ಇದೆ. ಸಂಕ್ರಾಂತಿ ಆಶ್ವೀಜದ ಮೇಲೆ ಒಂದು ಜಗತ್ತು ಅಪಾಯಕಾರಿ ಅಂತ ಒಂದು ಘಟನೆ ನಡೀತದೆ. ಅದು ಭಾಳ ರಾಷ್ಟ್ರಕ್ಕೆ ಅಪಾಯಕಾರಿಯಾದ ಘಟನೆ. ಅದು ನೋಡ್ರಿ ಬೇಕಾದ್ರೆ. ದೊಡ್ಡ ದೊಡ್ಡ ತಲೆಗಳು ಉರುಳ್ತವೆ. ರಾಜಕೀಯ ವಿಪ್ಲವ ಆಗ್ತದೆ. ಜಗತ್ತಿನ ರಾಷ್ಟ್ರ ರಾಜಕೀಯ ವಿಪ್ಲವ ಆಗ್ತದೆ. ಆಮೇಲೆ ಭೀತಿ ಇದೆ, ರಾಜಕೀಯ ಭೀತಿ ಇದೆ. ಸಾಮೂಹಿಕ ಸಾವು ನೋವುಗಳಾಗ್ತವೆ. ಆಮೇಲೆ ಇವರು ಮಾತಾಡ್ತಾರೆ, ಹೇಳಿದ್ನಲ್ಲ, ಸತ್ತರು ಉಳಿದ್ರೆನ್ನೆಲ್ಲ ಅವರು ಮಾತಾಡ್ತಾರೆ. ನೀವೆಲ್ಲ ಕಣ್ಣನ್ನು ನೋಡ್ಬೋದು. ನಿಮ್ಮ ಕೈಲಿ ಅವರು ಮಾತಾಡೋದು, ಅವ್ರ ಕೈಲಿ ನೀವು ಮಾತಾಡೋಲ್ಲ. ಆದರೆ ಇಬ್ಬರು ಕೂತ್ಕೊಂಡು ಮಾತಾಡೋದು ನೋಡ್ಬೋದು ನೀವು. ಅದು ಈ ಥರ ಪ್ರೇತಗಳ ಒಂದು ಇದೆ ಬಾಧೆ. ಅದು ನೋಡಿ ಸ್ವಲ್ಪ ಇಷ್ಟೆಲ್ಲ ಕಾಣುತ್ತೆ ನಿಮಗೆ. ನಾನು ನೋಡಿದೆ ಇಬ್ಬರು ಮಾತಾಡ್ತಾಯಿದ್ರು ಅವರು, ನಾನು ನೋಡಿದೆ ಅಲ್ಲಿದ್ದರು ಅವರು. ಇದಿದೆ ಪ್ರೇತಗಳ ಸಂಭಾಷಣೆ ದೃಷ್ಟಿಗೆ ಆಗ್ತವೆ. ಯಾಕೆ ಸತ್ತಿರ್ತಕ್ಕಂಥ ಜನಗಳು ಅವರು ಇಬ್ಬರು ನಮ್ಮವ್ರಿಗೆ ಅದು ಇಬ್ಬರು ಮಾತಾಡ್ತಕೊಂಡು ನೋಡಿದೆ ನಾನು. ಏರಿ ಮೇಗಿದ್ದರು, ದಾರೆ ಕೂತ್ಕೊಂಡಿದ್ರು. ಅದು ನೋಡಿ ಹೇಳಿದ್ದು ನಾನು ಅಂತ. ಅದು ಹಾಗೆ ಆಗುತ್ತೆ. ಮಳೆ ಬೆಳೆ ಇದೆ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಕೆಲವು ಕಡೆ ಅಕಾಲಿಕ ಮಳೆ ಆಗ್ತದೆ ಅಂತ. ಬಟ್ ಕರ್ನಾಟಕದಲ್ಲಿ ತೊಂದರೆ ಆಗುವಂಥ ಲಕ್ಷಣ ಕಾಣ್ತಾ ಇಲ್ಲ. ಆಕ್ಸಿಡೆಂಟ್ಗಳು ಭಾಳ ಆಗ್ತವೆ. ಇದನ್ನು ಇದೆಯಪ್ಪ ಯುಗಾದಿ ಭವಿಷ್ಯದಲ್ಲಿ ಹೇಳ್ತೀನಿ. ಅದನ್ನೆಲ್ಲ ಆಕ್ಸಿಡೆಂಟ್ಗಳು, ಜನರು ಇದು ಸಾವುಗಳು ಜಾಸ್ತಿ. ಹೀಗೆ ಸೂತ್ರಧಾರಿ ರಾಷ್ಟ್ರ ಆಳ್ತಾನೆ ಬರುತ್ತೆ. ಸಾಕು, ನೀವು ಅದನ್ನೇ ಬಡದ ಮೇಲೆ